ಸರಿಯಾಗಿ ಒಂದು ವರ್ಷದ ಹಿಂದೆ 2025 ಜನವರಿ 8ನೇ ತಾರೀಕು ಇದೇ ದಿನ ಈ ಹೊತ್ತಿಗೆ ನಾವು ಕೆಲವರು ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರು, ನಾನು ಡಾಕ್ಟರ್ ಶ್ರೀಧರ್ ಅವರು ಮತ್ತು ತಾರಾರಾವ್ ಮತ್ತು ನೂರ್ ಶ್ರೀಧರ್, ಇನ್ನು ಕೆಲವರು ಗೆಳೆಯರು ಅಲ್ಲಿ ಸ್ಥಳೀಯವಾಗಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನಾವು ಆ ಜಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಕಡೆ ಸೇರಿ 6 ಜನ ನಕ್ಸಲೀಯರನ್ನ ಅವರ ಭೂಗತ ಜೀವನ ಏನಿತ್ತು ಅದರಿಂದ ಆಚೆಗೆ ಕರ್ಕೊಂಡು ಬರೋದಕ್ಕೆ ನಮಗೆ ಇವತ್ತು ಸಾಧ್ಯ ಆಗಿದೆ. ಅದಕ್ಕೆ ಮುಂಚೆನೇನೆ ಸರ್ಕಾರದ ಜೊತೆ ಕೂಡ ನಾವು ಮಾತಾಡಿದ್ವಿ, ಹಾಗೂ ಆ 6 ಜನ ನಕ್ಸಲೀಯರ ಜೊತೆನೂ ಮಾತಾಡಿದ್ವಿ. ಇದು ಮುಖ್ಯವಾಗಿ ನಾವು ಕೈಗೆತ್ಕೊಂಡಿದ್ದ ಕಾರಣ ಏನು ಅಂತಂದ್ರೆ, ನವೆಂಬರ್ ತಿಂಗಳಲ್ಲಿ ಒಂದು ಎನ್ಕೌಂಟರ್ ನಡೆಯಿತು. ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು, ವಿಕ್ರಮ್ ಗೌಡ ಅಂತೇಳಿ. ಆ ಎನ್ಕೌಂಟರ್ ಬಗ್ಗೆ ಅದ್ರ ಬಗ್ಗೆ ಕೂಡ ನಾವಿಲ್ಲೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ. ನಾವು ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ತನಿಖೆ ನಡೀಬೇಕು ಅಂತಲೂ ಕೂಡ ಒತ್ತಾಯ ಮಾಡಿದ್ವಿ. ಮತ್ತೆ ನಮಗೆ ಅನಿಸಿದ್ದೇನು ಅಂತಂದ್ರೆ, ಅದು ಹಾಗೆ ಏನು ಮಾಡದಿಲ್ಲ ಬಿಟ್ಟರೆ ಈ 6 ಜನ ಯಾರಿದ್ರು ಅವರ ಪ್ರಾಣ ಕೂಡ ಹೋಗುವಂತಹ ಒಂದು ಸಾಧ್ಯತೆ ಇತ್ತು. ಮುಖ್ಯವಾಗಿ 6 ಜನ ಆ ರೀತಿ ಆಗಬಾರ್ದು ಅವರ ಪರಿಸ್ಥಿತಿ ಅಂತ ಅನ್ನೋ ಒಂದು ಉದ್ದೇಶದಿಂದಾಗಿ ಅವರ ಸಂಪರ್ಕ ನಮ್ಮ ಕೆಲವೊಂದು ಗೆಳೆಯರಿಗೆ ಸಿಕ್ಕಿದ್ರಿಂದ ಅವರ ಜೊತೆ ಮತ್ತು ಸರ್ಕಾರದ ಜೊತೆ ಒಂದು ರೀತಿಯಲ್ಲಿ ಕೊಂಡಿಯಾಗಿ ನಾವು ಕೆಲಸ ಮಾಡಿ ಅವರನ್ನು ಒಪ್ಪಿಸಿ ಈ ಸಾರ್ವಜನಿಕ ಜೀವನಕ್ಕೆ, ಸಾಮಾನ್ಯವಾಗಿ ಮುಖ್ಯವಾಹಿನಿ ಅಂತ ಏನು ಕರೀತಾರೆ, ಸಾರ್ವಜನಿಕ ಜೀವನಕ್ಕೆ ಅವರನ್ನ ಸರ್ಕಾರದ ಪರವಾಗಿ ಮತ್ತು ಒಟ್ಟು ಸಮಾಜದ ಪರವಾಗಿ ನಾವು ಬರಮಾಡ್ಬೋದು. ಇವತ್ತೇ ಜನವರಿ 8ನೇ ತಾರೀಕು ಇವತ್ತುಗಳಿಂದ ಹೊರಟು ನಮಗೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಕೆಲವರು ನಮ್ಮ ಸರ್ಕಾರಕ್ಕೂ ನಮಗೂ ಕೂಡ ಮಧ್ಯ ಒಂದು ಕೊಂಡಿಯಾಗಿ ನಿಂತಿದ್ರು. ಅವರ ಸಹಕಾರದಿಂದ ಮತ್ತೆ ಸಹಾಯದಿಂದ ನಾವು ಅವರೆಲ್ಲ ಆಚೆ ಕರ್ಕೊಂಡು ಬಂದ್ವಿ. ಸೀದಾ ಅಲ್ಲಿಂದ ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯ ಅವರ ಮುಂದೆ, ಅಂದ್ರೆ ಮುಖ್ಯಮಂತ್ರಿ ಅವರ ಮುಂದೆ ಅವರನ್ನು ನಾವು ಪ್ರೆಸೆಂಟ್ ಮಾಡೋದು ಸಾಧ್ಯ ಆಯಿತು. ಆ ಸಮಯದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ಪರವಾಗಿ ಕೆಲವು ಆಶ್ವಾಸನೆಗಳನ್ನ ನೀಡಿದ್ರು. ಮತ್ತೆ ಅಲ್ಲಿರುವಂತಹ ಅವರ ಮುಖ್ಯಸ್ಥೆ ಲತಾ ಮುಂಡಗಾರ ಅನ್ನೋರು, ನಿಮ್ಗೆ ಆ ಹೆಸರುಗಳೆಲ್ಲ ನಾವು ಕೊಟ್ಟಿರುವಂತ ಪ್ರೆಸ್ ನೋಟ್ ಇವೆ. ಲತಾ ಮುಂಡಗಾರ ಅನ್ನೋರು ಆ ಎಲ್ಲರ ಪರವಾಗಿ ಒಂದು 18 ಹಕ್ಕೊತ್ತಾಯಗಳು ಇದ್ದಂತ ಒಂದು ಪತ್ರವನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ರು. ಅದರಲ್ಲಿ ಯಾವುದೂ ಕೂಡ ಅವರ ವೈಯಕ್ತಿಕ ಜೀವನಕ್ಕೆ ನಮಗೆ ಹಾಗೆ ಮಾಡಬೇಕು, ನಮ್ಮ ಜೀವನ ಇನ್ನೂ ಚೆನ್ನಾಗಿರ್ಬೇಕು ಅನ್ನೋದಕ್ಕಿಂತ ಕೂಡ ಆ ಜಾಗ, ಅದು ಮುಖ್ಯವಾಗಿ ಆದಿವಾಸಿ ಜನಾಂಗ ವಾಸ ಮಾಡುವಂತ ಜಾಗ, ಆ ಜಾಗದ ಅಭಿವೃದ್ಧಿಗಾಗಿ ಮತ್ತು ಅಲ್ಲಿ ವಾಸ ಇರುವಂತ ಆದಿವಾಸಿ ಜನಾಂಗದವರ ಅಭಿವೃದ್ಧಿಗಾಗಿ ಅವರು ಕೆಲವು ಹಕ್ಕೊತ್ತಾಯಗಳನ್ನ ಮುಂದೆ ಮಾಡಿದ್ರು. ಅವುಗಳನ್ನೆಲ್ಲವೂ ಕೂಡ ನಾವು ಈಡೇರಿಸ್ತೀವಿ ಅಂತ ಸರ್ಕಾರ ಅಥವಾ ಸದ್ಯಕ್ಕೆ ತಕ್ಷಣದಲ್ಲಿ ನಾವು ಸಹಾನುಭೂತಿಯಿಂದ ಅವುಗಳನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾಯ್ತು. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಾವು ಸರ್ಕಾರದ ಮುಂದೆ ಕೆಲವು ಮುಖ್ಯವಾದಂತಹ ಹಕ್ಕೊತ್ತಾಯಗಳನ್ನ ಇಟ್ಟಿದ್ವಿ. ಇವತ್ತು ಒಂದು ಆ ಹಕ್ಕೊತ್ತಾಯಗಳು ಏನು ಅನ್ನೋದು ನಮ್ಮ ಪ್ರೆಸ್ ನೋಡಿದ್ಯಲ್ಲ, ಸಿದ್ದರಾಮಯ್ಯನವರಿಗೆ ನಾವು ಕೊಟ್ಟಂತಹ ಪತ್ರ ಅದರಲ್ಲಿ ಇವೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಒಂದು ವಿಧದಲ್ಲಿ ಆ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತ ದಿಕ್ಕಿನಲ್ಲಿ ಸರ್ಕಾರ ಮುಂದುವರೆದಿಲ್ಲ ಅನ್ನೋದು ತುಂಬಾ ವಿಷಾದನೀಯವಾದಂತಹ ಸಂಗತಿ. ಅದಕ್ಕಾಗಿ ನಾವಿವತ್ತು ಸಿದ್ದರಾಮಯ್ಯನವರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ವಿ. ಆದ್ರೆ ಅವರು ಬರೋದು ಸ್ವಲ್ಪ ತಡ ಆದ್ರಿಂದ ತಂಡದ 2 ಸದಸ್ಯರು, ನೂರ್ ಶ್ರೀಧರ್ ಮತ್ತು ಮಾಜಿ ಮಂತ್ರಿಗಳಾಗಿರುವಂತಹ BT ನಾಯಕ್ ಅವರು ಇನ್ನೂ ಕೂಡ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿದ್ದಾರೆ. ಈ ಹೊತ್ತಿಗೆ ಮೀಟ್ ಮಾಡಿರ್ಬೋದು ಅಂತ ಕಾಣ್ತದೆ. ಅವರು ಬಂದು ನಮ್ಮನ್ನ ಸೇರ್ಕೊಳ್ತಾರೆ. ಈಗ ಈ ನಮ್ಮ ಮುಖ್ಯವಾದಂತ ಡಿಮಾಂಡ್ ಏನು ಅಂತಂದ್ರೆ, ನೀವು ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಿ ಅದನ್ನು ಈಡೇರಿಸಿ. ಮತ್ತೆ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಗೊತ್ತು, ಕೆಲವು ಬೇರೆ ರಾಜ್ಯಗಳಲ್ಲಿ ಈ ರೀತಿ ಮುಖ್ಯವಾಹಿನಿಗೆ ಬಂದಂತ ಅವರಿಗೆ ಅವರ ಮೇಲಿರುವಂತಹ ಕೇಸುಗಳನ್ನೆಲ್ಲ ವಿಡ್ರಾ ಮಾಡುವಂತ ಒಂದು ನಿರ್ಧಾರವನ್ನು ಕೂಡ ಛತ್ತೀಸ್ಗಢ ಸರ್ಕಾರ ಮುಖ್ಯವಾಗಿ ತಗೊಂಡಿದೆ. ಹಾಗಾಗಿ ನಾವು ಕೂಡ ಈಗ ನಮ್ಮ ಪ್ರಮುಖವಾದಂತಹ ಹಕ್ಕೊತ್ತಾಯ ಎಲ್ಲಾ ಕೇಸುಗಳನ್ನು ಕೂಡ ವಾಪಸ್ ತಗೋಬೇಕು ಅಂತ ಹೇಳಿ
ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ದಿನ ಒಂದು ವರ್ಷದ ಹಿಂದೆ ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಭಾಳ ಸ್ಪೆಕ್ಟ್ಯಾಕ್ಯುಲರ್ ಆದ ಒಂದು ಸಭೆಯನ್ನು ಅವರು ಆರ್ಗನೈಸ್ ಮಾಡಿದ್ರು. ಕಿಕ್ಕಿದ ಪತ್ರಿಕಾಗೋಷ್ಠಿ, ಅವರ ಹಿರಿಯ ಸಹೋದ್ಯೋಗಿಗಳ ಎಲ್ಲರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಇವತ್ತಿನಿಂದ ಕರ್ನಾಟಕ ನಕ್ಸಲ್ ಮುಕ್ತ ಅಂತ. ಕರ್ನಾಟಕವೇನೋ ನಕ್ಸಲ್ ಮುಕ್ತ ಆಯಿತು, ಆದರೆ ನಕ್ಸಲರು ಮುಕ್ತಿ ಕೊಡಲಿಲ್ಲ ಆಯ್ತು. ಇದು ಒಂದು ವ್ಯಂಗ್ಯ. ಅವತ್ತು ನಾವು ಹೇಳಿದ್ವಿ, ನಮ್ಮ ಕೆಲಸ ಅವ್ರನ್ನ ಕಾಡಿನಿಂದ ಇಲ್ಲಿವರೆಗೂ ಕರ್ಕೊಂಡ್ಬರೋದು, ನಿಮ್ಮ ಮುಂದೆ ಅವ್ರನ್ನ ಪ್ರೆಸೆಂಟ್ ಮಾಡೋದು. ಇದ್ರ ಮುಂದೆ ಇಲ್ಲಿಂದ ನಾಡಿಗೆ ಅವ್ರನ್ನ ಕರ್ಕೊಂಡು ಬರೋ ಕೆಲಸ ಸರ್ಕಾರದ್ದು ಅಂತ ನಾವು ಹೇಳಿದ್ವಿ. ಆದರೆ ಇಲ್ಲಿವರೆಗೂ ಕೂಡ ಅವರು ಕಾಡಿನಿಂದ ಜೈಲಿಗೆ ಬಂದವರಿಂದ ಜೈಲಿನಿಂದ ನಾಡಿಗೆ ಬಂದಿಲ್ಲ. ಇದು ಅತ್ಯಂತ ವಿಷಾದನೀಯವಾದ ಸಂಗತಿ. ಯಾಕೆಂತಂದರೆ ಒಂದು ವರ್ಷದಿಂದ ಅವರು ಜೈಲಲ್ಲಿ ವಿನಾಕಾರಣ ಬೇಗ ಬೇಗ ಟ್ರಯಲ್ ಕೂಡ ಆಗದೇನೆ ಕಾಲ ಕಳೀತಾ ಇದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಇಡೀ ಕರ್ನಾಟಕವೇನೋ ಪ್ರಪ್ರಥಮವಾಗಿ ನಕ್ಸಲ್ ಮುಕ್ತ ಆಯಿತು. ಅದಕ್ಕೆ ಹೆಜ್ಜೆ ಇಟ್ಟಿದ್ದೇ ಕರ್ನಾಟಕ ಪ್ರಥಮ. ಆದರೆ ಆಮೇಲೆ ನಾವು ನೋಡಿದ್ದೀವಿ, ಸಾಕಷ್ಟು ಸಾವುಗಳು ಉಂಟಾಗಿದೆ, ರಕ್ತ ಹರಿದಿದೆ. ಸುಮಾರು 2000ಕ್ಕೂ ಹೆಚ್ಚು ನಕ್ಸಲಿಗಳನ್ನ ಭಾರತ ಸೇನೆ ಮತ್ತು ಪೊಲೀಸ್ ಹತ್ಯೆ ಮಾಡಿದ್ದಾರೆ. ಅಲ್ಲದೇ ಸಾವಿರಾರು ಜನಗಳ ನಕ್ಸಲರು ಸರೆಂಡರ್ ಆಗಿದ್ದಾರೆ. ಅಂದರೆ ಇಲ್ಲಿವರೆಗೆ ಛತ್ತೀಸ್ಗಢ ಆಗಲಿ, ತೆಲಂಗಾಣದಲ್ಲಿ ಆಗಲಿ, ಅಥವಾ ಮಹಾರಾಷ್ಟ್ರದಲ್ಲಾಗಲಿ ಹೀಗೆ ಸರೆಂಡರ್ ಆದ ನಕ್ಸಲರಿಗೆ ತಕ್ಷಣ ಕೇಸ್ಗಳನ್ನು ವಿಡ್ರಾ ಮಾಡಿ ಅವರಿಗೆ ಬೇಕಾದ ಒಂದು ಪುನರ್ವಸತಿ ಕೆಲಸವನ್ನು ತ್ವರಿತವಾಗಿ ಆ ಸರ್ಕಾರಗಳು ಮಾಡಿಕೊಟ್ಟಿವೆ. ನಿಮಗೆ ಗೊತ್ತಿರೋ ಹಾಗೆ ಗಡ್ಚಿರೋಲಿನಲ್ಲಿ ಅವರಿಗೆ ಒಂದು ಖಾಸಗಿ ಕಂಪನಿಯಲ್ಲಿ ಸಾವಿರಾರು ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೇಳ್ತಾ ಇರೋದು ಇಷ್ಟೇ, ನೀವು ಅನೌನ್ಸ್ ಮಾಡಿದ ಪ್ಯಾಕೇಜ್ ಏನಿತ್ತು, ಆ ಪ್ಯಾಕೇಜ್ ಏನಿತ್ತು ಅಷ್ಟನ್ನು ಗಂಭೀರವಾಗಿ ಸಂಪೂರ್ಣವಾಗಿ ಅಳವಡಿಸ್ಕೋಬೇಕು ಮತ್ತು ಅದನ್ನು ಜಾರಿಗೆ ತರಬೇಕು ಅನ್ನೋದೇ ನಮ್ಮ ಡಿಮ್ಯಾಂಡ್. ಆ ಪ್ಯಾಕೇಜ್ನಲ್ಲಿ ಅವರಿಗೆ ಧನ ಸಹಾಯ ಅಂತಿತ್ತು, ಅದರಲ್ಲಿ ಮೊದಲನೇ ಕಂತು ಧನ ಸಹಾಯವನ್ನು ಬಿಡುಗಡೆ ಆಗಿದೆ. ಆದರೆ ಆ ಧನ ಸಹಾಯವನ್ನು ಬಿಡುಗಡೆ ಮಾಡಿದ್ರು ಅದನ್ನು ಉಪಯೋಗಿಸೋದಕ್ಕೆ ಸಾಧ್ಯನೇ. ಯಾಕೆ ಅಂತಂದರೆ ಅವರೆಲ್ಲ ಜೈಲಲ್ಲಿದ್ದಾರೆ. ಹಾಗಾಗಿ ಜೈಲಿನಲ್ಲಿ ಇವ್ರನ್ನ ಇನ್ನೂ ಕಾಯಿಸೋದು ಒಂದು ನಾಗರಿಕ ಸಮಾಜದಾಗಲಿ ಅಥವಾ ಜವಾಬ್ದಾರಿ ಸರ್ಕಾರದ ಕೆಲಸ ಅಲ್ಲ. ಅದು ಆ ಕೆಲಸವನ್ನು ತಕ್ಷಣ ಸರ್ಕಾರ ಮಾಡಿ ಬೇರೆ ಕಡೆ ಆದ ಹಾಗೆ ಇವರಿಗೆ ಇರುವಂಥ ಎಲ್ಲ ಕೇಸ್ಗಳನ್ನು ಅದು ಮುಗಿಬೇಕಾದ್ರೆ ಇನ್ನೊಂದು 4-5 ವರ್ಷ ಆಗ್ಬೋದು. ಆದರೆ ಒಂದು ಪಾಲಿಸಿ ಇರೋದ್ರಿಂದ ಇಡೀ ರಾಷ್ಟ್ರದ ಪಾಲಿಸಿಯ ಪರವಾಗಿಯೇ ಈ ಸರ್ಕಾರ ಅವರ ಮೇಲಿರುವಂಥ ಎಲ್ಲ ಕೇಸ್ಗಳನ್ನು ಹಿಂತೆಗೆದುಕೊಳ್ಳಬೇಕು. ಛತ್ತೀಸ್ಗಢ ಇತ್ಯಾದಿ ಕಡೆ ಶರಣಾಗಿರೋ ಅಥವಾ ಇರುವಂಥ ಒಂದು ನಕ್ಸಲ್ ಹೋರಾಟಗಾರರು ಮಾಡ್ತಾ ಇದ್ದಂಥ ಒಂದು ಉಗ್ರ ಹೋರಾಟಕ್ಕೂ ಈಗ ಕರ್ನಾಟಕದಲ್ಲಿ ಮುಂಚೆ ಬಂದಿರೋ 6 ಜನ ಮತ್ತು ಮುಂಚೆ ಬಂದಂಥ 8 ಜನ ಅವ್ರು ಮಾಡ್ತಾ ಇದ್ದಂಥ ಚಳವಳಿಗೂ ವ್ಯತ್ಯಾಸ ಇದೆ. ಯಾಕೆಂದರೆ ಇಲ್ಲಿ ಅಷ್ಟು ಉಗ್ರವಾದ ಚಳವಳಿನೇ ಇರಲಿಲ್ಲ, ಇಲ್ಲಿ ಯಾವುದೇ ರೀತಿಯ ಚಕಮಕಿ ಕೂಡ ಆಗಿರಲಿಲ್ಲ. ಹಾಗಾಗಿ ಅಂಥವ್ರ ಮೇಲೇ ಕೇಸ್ ವಿಡ್ರಾ ಮಾಡಿರುವಾಗ ಇಲ್ಲಿರೋರ ಮೇಲೆ ಕೇಸ್ ವಿಡ್ರಾ ಮಾಡೋದಕ್ಕೆ ಯಾವುದೇ ರೀತಿಯ ತೊಡಕು ಇರಬಾರ್ದು. ಆದ್ದರಿಂದ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಅವ್ರನ್ನ ಅವ್ರ ಮೇಲಿರೋ ಕೇಸ್ಗಳನ್ನು ವಿಡ್ರಾ ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಭಾಳ ಇಂಪಾರ್ಟೆಂಟ್ ಬೇಡಿಕೆ. ಆದರೆ ಇಷ್ಟೇ ಅಲ್ಲ, ಇದಲ್ಲದೆ ಹಿಂದೆನೇ ಬಂದಂಥವ್ರು ಇವತ್ತು ಕೂಡ ಕೇಸ್ಗಳನ್ನ ಎದುರಿಸ್ತಾ ಇದ್ದಾರೆ. ಕನ್ಯಾಕುಮಾರಿಯವರು, ರಮೇಶ್ ಅವರು, ಆಮೇಲೆ ಇನ್ನು ಕೆಲವರು ಕನ್ಯಾಕುಮಾರಿಯವರು ಇನ್ನೂ ಜೈಲಲ್ಲಿದ್ದಾರೆ. 9 ವರ್ಷ ಆಯಿತು. ಅವ್ರಿಗೆ ಅಲ್ಲೇ ಮಗು ಆಯಿತು. ಆ ಮಗುನೂ ಕೂಡ ಇವಾಗ ಹೊರಗಡೆ ತಗೊಂಡಿದ್ದಾರೆ, 5 ವರ್ಷ ಆಯಿತು ಅಂತೀವಿ. ಆದರೆ ಅವ್ರ ಮೇಲೆ ಶಿಕ್ಷೆ ಆದರೆ ಅದು 9 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗಿರುವಂಥ ಚಾರ್ಜ್ ಶೀಟೇ ಇರೋದು. ಹಾಗಾಗಿ ಅವ್ರನ್ನ ಅಂಡರ್ ಟ್ರಯಲ್ ಆಗಿ ಇನ್ನವರೆಗೂ ಇಟ್ಕೊಂಡಿರೋದು ಭಾಳ ಅಕ್ಷಮ್ಯವಾದ ಕೆಲಸ. ಅಲ್ಲದೆ ಕೆಲವರು ಪದ್ಮನಾಭ್, ರೇಣುಕಾ, ರಿಜ್ವಾನ, ಚೆನ್ನಮ್ಮ, ಜ್ಞಾನದೇವ್, ಪರಶುರಾಮ್ ಇತ್ಯಾದಿಗಳು ಹೊರಗಡೆ ಬಂದಿದ್ದಾರೆ. ಆದರೆ ಅವ್ರಿಗೆ ಯಾವ ಪ್ಯಾಕೇಜ್ ಸೌಲಭ್ಯ ಸಿಕ್ಕಿಲ್ಲ. ಅವರಿಗೆ ಪುನರ್ವಸತಿಗೋಸ್ಕರ ಅವ್ರಿಗೆ ಜಮೀನು ಕೊಡಬೇಕಾಗಿತ್ತು, ಅವ್ರ ಉದ್ಯೋಗಕ್ಕೆ ಬೇಕಾದ ಸಹಾಯ ಕೊಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಆ ಮನವಿಯನ್ನು ನಾವು ಪದೇ ಪದೇ ಕೊಡ್ತಾನೆ ಬಂದಿದ್ವಿ. ಚೀಫ್ ಸೆಕ್ರೆಟರಿ ಅವ್ರನ್ನ ಮೀಟ್ ಮಾಡಿದ್ವಿ, ಚಿಕ್ಕಮಗಳೂರಿನಲ್ಲಿರೋ DC ಮತ್ತು SP ಮೀಟ್ ಮಾಡಿದ್ವಿ.
ಅವರೆಲ್ಲ ಅದನ್ನ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ, ಆದರೆ ಫಲಶ್ರುತಿ ಇಲ್ಲ. ಅದು ನಮ್ಮ ಸಮಸ್ಯೆ. ಏಕೆಂದರೆ ಇಲ್ಲಿವರೆಗೂ ಅದು ಒಂದು ಲಾಜಿಕಲ್ ಎಂಡಿಗೆ ಮುಟ್ಟೆ ಇಲ್ಲ. ಅದರಿಂದ ಕೇವಲ ವಿಡ್ರಾ ಮಾಡೋದು ಒಂದೇ ಅಲ್ಲದೆ ಅವರಿಗೆ ಪುನರ್ವಸತಿಗಾಗಿ ಏನು ಪ್ಯಾಕೇಜನ್ನು ಸರ್ಕಾರ ಘೋಷಣೆ ಮಾಡಿತ್ತು ಅದನ್ನು ಸಂಪೂರ್ಣವಾಗಿ ಮತ್ತು ಆದಷ್ಟು ಬೇಗ ಅವರಿಗೆ ತಲುಪುವ ಹಾಗೆ ಮಾಡೋದು ಸರ್ಕಾರದ ಒಂದು ನೈತಿಕ ಜವಾಬ್ದಾರಿ ಮಾಡಬೇಕು ಅಂತೇಳಿ ನಾವು ಇದ್ರ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಇದರಲ್ಲಿ ಇನ್ನೂ ಒಂದು ಮುಖ್ಯ ಬೇಡಿಕೆ ಇದೆ. ಏಕೆಂದರೆ ಇಷ್ಟು ಜನ ನಕ್ಸಲೈಟರು ಈ ಚಳವಳಿ ಪ್ರಾರಂಭ ಆದಾಗ ಅಲ್ಲಿ ಹೋಗಿದ್ದ ಕಾರಣನೇ ಅಲ್ಲಿ ಆದಿವಾಸಿ ಸಮಸ್ಯೆಗಳಿಗೋಸ್ಕರ ಹೋರಾಡುವಂಥದ್ದು. ಆದರೆ ಅಲ್ಲಿಯ ಸಮಸ್ಯೆಗಳು ಇನ್ನೂ ಹಾಗೆ ಉಳಿದಿದೆ. ಅದಕ್ಕೆ ಒಂದು 10 ಕೋಟಿ ರೂಪಾಯಿ ಪ್ಯಾಕೇಜ್ನ ಅನೌನ್ಸ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಅದು ಸಮರ್ಪಕವಾಗಿ ಬಳಕೆ ಆಗಿಲ್ಲ. ಆದ್ದರಿಂದ ಆ ಮಲೆನಾಡು ಏರಿಯಾದಲ್ಲಿ ಏನು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದು ಈ ನಕ್ಸಲೈಟರು ಇವತ್ತು ಶರಣಾಗಿರೋರು, ಅವರಿಗೆ ಬೆಲೆ ಕೊಟ್ಟು, ಅವರ ಬೇಡಿಕೆಗೆ ಬೆಲೆ ಕೊಟ್ಟು ಅಲ್ಲಿಯ ಜನಗಳ ಜೀವನವನ್ನು ಸ್ವಲ್ಪ ಮಟ್ಟಿಗೆ ಸುಲಭ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು. ನಕ್ಸಲ್ ಹೋರಾಟ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಮಾಡಬೇಕಾಗಿಲ್ಲ, ಆದರೆ ಆ ಕಾರಣಕ್ಕೇನೆ ಆ ಒಂದು ಹೋರಾಟ ನಡೆದಿದ್ದರಿಂದ ಈ ನಕ್ಸಲ್ ಅವರ ಹೋರಾಟದ ನಕ್ಸಲರನ್ನ ಮೇಲಿನ ಕೇಸ್ನ ವಿಡ್ರಾ ಮಾಡಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸುವ ಭಾಗವಾಗಿಯೇ ಅಲ್ಲಿಯ ಜನಗಳ ಬದುಕಿಗೂ ಕೂಡ ನೆರವಾಗಬೇಕು ಅನ್ನೋದು ನಮ್ಮ ಒತ್ತಾಯ. ಇವತ್ತು ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ ಬಹಳ ಪಾಸಿಟಿವ್ ಆಗಿ ಅನ್ನೋ ಒಂದು ಭರವಸೆ ಇದೆ. ಅಕಸ್ಮಾತ್ ಆದರೆ ಸಂತೋಷ, ಇಲ್ಲೇ ಹೋದರೆ ನಾವು ಮತ್ತೆ ನಮ್ಮ ಈ ಬೇಡಿಕೆಯನ್ನು ತಗೊಂಡು ಜನಗಳ ಹತ್ರ ಹೋಗ್ಬೇಕಾಗುತ್ತೆ. ಅದಕ್ಕೆ ಸರ್ಕಾರ ಜನಗಳ ಬೆಂಬಲ ಬೇಕು, ಅಲ್ಲದೆ ಪತ್ರಿಕೆಯ ಬೆಂಬಲವೂ ಬೇಕು. ಏಕೆಂದರೆ ಯಾವುದೇ ಒಂದು ಗೌರವಯುತ ಸಮಾಜ ಹೀಗೆ ಬಂದಿರುವಂಥ ಹೋರಾಟಗಾರರನ್ನ ನಡೆಸ್ಕೋಬಾರ್ದು. ಸೊ ದೇಶದ ಬೇರೆ ಕಡೆ ಇದ್ದ ಹಾಗೆ ಇಲ್ಲೂ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ದಯವಿಟ್ಟು ಇದಕ್ಕೆ ಆದಷ್ಟು ದೊಡ್ಡ ಪ್ರಚಾರವನ್ನು ಕೊಟ್ಟು ನಮ್ಮ ಒತ್ತಾಯಕ್ಕೆ ಬೆಂಬಲವನ್ನು ನಿಲ್ಲಬೇಕು ಅಂತ ನಾನು ಆಶಿಸ್ತೇನೆ. Good morning, everyone. We must remember this 1 year. This 1 year, the anniversary is about this government taking great initiative based on a package, a policy that was promised to the last set of Naxalites coming out to lay down their arms in order to continue their struggle. Now, in 1 year, the start of the year showed great promise. There was great energy. We continue to push for what was agreed in terms of these people who have spent all of their youth, actually, fighting for a cause which is from their community, representing their community, which has been basically ignored. And these people want to continue that fight. And so it becomes, this was something that the government was very much in agreement with. So today, to mark that 1 year, what we would like to, we want this process to move forward. We cannot have these people indefinitely in prison. It must weigh heavily on all our conscience that people who are promised to be taken out so that they can continue their struggle be given that way out. So, in terms of the demands, in order to enable this process forward, we would like that there are some demands that are renewed, reminded, and taken on a very positive and encouraging footing. The first is the withdrawal of cases. This is entirely dependent on the government. There is no other institution involved, nothing. It is just the withdrawal of cases. These cases, by the way, are mostly cases that are withdrawable because there are not serious ones. There are a few on which
it has also been agreed that the government will not oppose bail so that these people are able to approach and take the process forward in a way so that things come to a conclusion. After all, who doesn't want change in this world? And if there are people who are actually committing themselves to this change, why are we stopping them? That was one, withdrawal of cases. So the government needs to act, and please act now. The second case is really an example of actually allowing under trial to sit in prison for nearly a decade with her child to start with, but she continues to be in prison for 9 years now. I think it's time, we all believe that it's time that this is dealt with and Kanyakumari is given what is due to her, long due to her. So that was number 2. Number 3, which is also part of what was agreed, is the rehabilitation itself. The transition that has happened, needs to happen for these people, should not come as any surprise to any of us, because that is the policy. Nobody is asking for anything additional, and nobody is asking for anything that was not agreed on. So, in terms of rehabilitation, the things that need to be delivered, not a lot. What is their remuneration, their job prospects, given the job, land, housing, very basic things, which we will continue to push for, but we hope that the government will respond. Because it is important that we are part of that transition. As the people of this state who rejoiced when we said that the South is now, Karnataka is Naxalite free. So now let's also look at how are we going to ensure that these people also come out and are able to work on what they believe in. Finally, it was interesting how these people, so well informed, roaming the forests, some of them for 2.5 decades, came out with a very substantial and comprehensive overview of what needs to be done. There was an 18-point note that was put to the Chief Minister, which was agreed to. 10 crores were allocated, but only allocated. Not spent. Not spent, the process has not begun. We strongly urge that we all need to work together to get things done in this world. If the funds have been allocated, let's move forward. There are people who are committed to also seeing that these funds are used properly. These are people who are still sitting in prison. Now, in terms of the whole picture, Karnataka and Kerala need to work together because they have cases primarily in Karnataka and Kerala. From what we have gathered so far, and it is rather premature to say anything significant, but what we feel is there is great interest and commitment from both states. This state has already signed up to it. If this state moves forward, there is great potential for Kerala to come along too. And if we are able to do Kerala and Karnataka together, then we are able to conclude this in a positive manner for people to go back to their own lives, including yourselves. So let's just push this agenda forward. And today, please remember, it is 1 year. And this 1 year of people sitting in prison, waiting for a promise very patiently. Thank you.